ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಸ್ತುತಿಯ ಶಬ್ದದಲ್ಲಿ ಜಯವಿದೆ. ಅದಕ್ಕೆ ಆಧಾರ ವಾಕ್ಯ 2 ಪೂರ್ವಕಾಲವೃತ್ತಾಂತ 20ನೇ ಅಧ್ಯಾಯ 22ನೆಯ ವಚನ. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧವೆಂಬ ಭೂಷಣದೊಡನೆ ಭಟ್ಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡ್ರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯಾರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅದರಲ್ಲಿ ಹೊಂಚು ಹಾಕಿರುವವರನ್ನು ಇರಿಸಿದ್ದರಿಂದ ಆ ಅಮ್ಮೋನಿಯರು, ಮೋವಾಬ್ಯರು ಸೇಯಾರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಸಂಪೂರ್ಣವಾಗಿ ಸಂಹರಿಸಿಬಿಟ್ಟರು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದ ಹಿನ್ನೆಲೆಯನ್ನು ನೀವು ನೋಡುವಾಗ ಇಲ್ಲಿ ಯೆಹೋಷಾಫಾಟನು ಸ್ತೋತ್ರ, ಅವನ ವಿರುದ್ಧವಾಗಿ 3 ರಾಜ್ಯಗಳು ಯುದ್ಧಕ್ಕೆ ಬರುತ್ತಿದ್ದಾರೆ. ಈಗ ಯುದ್ಧಕ್ಕೆ ಸಜ್ಜಾಗಬೇಕಾದಂಥ ಯೆಹೋಷಾಫಾಟನು ಅವನು ಯೋಧರನ್ನು ಮುಂದೆ ಕಳಿಸುತ್ತಿಲ್ಲ, ಯುದ್ಧ ಭಟ್ಟರನ್ನು ಮುಂದೆ ಕಳಿಸುತ್ತಿಲ್ಲ. ಮತ್ತು ಯಾರನ್ನು ಕಳಿಸ್ತಾ ಇದ್ದಾನೆ? ಅವನು ಸ್ತುತಿ ಗಾಯಕರನ್ನು, ದೇವರನ್ನು ಸ್ತುತಿಸುವವರನ್ನು ಮುಂದೆ ಕಳಿಸಿದಂತೆ. ಈ ಸ್ತುತಿ ಗಾಯಕರು, ದೇವರನ್ನ ಸ್ತುತಿಸುವವರು ಮುಂದೆ ಹೋಗಿ ದೇವರನ್ನ ಶಬ್ದವಾಗಿ ಸ್ತುತಿ ಮಾಡ್ತಾ ಇದ್ದಾರೆ. ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡ್ರಿ, ಆತನ ಕೃಪೆ ಶಾಶ್ವತವಾಗಿದೆ ಎಂಬುದಾಗಿ ದೇವರನ್ನ ಸ್ತುತಿಸಿದಾಗ ನಡೆದ ಅದ್ಭುತ ಏನಂದರೆ, ಆ ಶತ್ರುಗಳ ನಡುವೆ ಒಂದು ಗೊಂದಲ ಉಂಟಾಯಿತು. ಅವರೇ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಸತ್ತು ಹೋಗಿಬಿಟ್ಟರು. ಇವರ ವಿರುದ್ಧವಾಗಿ ಇಸ್ರಾಯೇಲರು ಫೈಟೇ ಮಾಡಲಿಲ್ಲರಿ. ನೋಡ್ರಿ, ಇದು ಒಂದು ನಮಗೆ ಆತ್ಮೀಕ ಪಾಠ ಕಲಿಸ್ತದೆ. ಏನಂತ ಹೇಳಿದ್ರೆ, ನಾವು ಯಾವಾಗ ದೇವರನ್ನು ಸ್ತುತಿಸುತ್ತೇವೆಯೋ ಸ್ತುತಿಯ ಶಬ್ದ ನಮಗೆ ಜಯವನ್ನು ಕೊಡುತ್ತದೆ. ಶತ್ರುಗಳು ಸ್ತುತಿಯ ಶಬ್ದದ ಮುಂದೆ ಓಡಿ ಹೋದರು. ಸೈತಾನನು ಸ್ತುತಿಗೆ ಎದುರಾಗಿ ನಿಂತುಕೊಳ್ಳಲಿಕ್ಕೆ ಆಗುವುದೇ ಇಲ್ಲ. ಸ್ತುತಿಯ ಬಲ ನಮ್ಮ ಶತ್ರುವನ್ನು ನಾಶ ಮಾಡ್ತದೆ. ಸ್ತುತಿಸುವಾಗ ಎಲ್ಲ ತಡೆಗಳು ನೀಗ್ತದೆ. ಸ್ತುತಿಯ ಶಬ್ದದಿಂದಲೇ ದೊಡ್ಡ ಎರಿಕೋ ಕೋಟೆಯು ಸಹ ಬಿದ್ದು ಹೋಯಿತು. ಪ್ರೀತಿಯುಳ್ಳ ದೇವಜನರೇ, ನೀವು ದುಃಖದಲ್ಲಿದ್ದೀರಾ, ನಂಬಿಕೆಯ ಕುಂದಿದ ಸಮಯದಲ್ಲಿದ್ದೀರಾ, ದೇವರನ್ನು ಸ್ತುತಿಸಲು ಪ್ರಾರಂಭಿಸಿರಿ. ಕಷ್ಟಗಳು ನೀಗಿ ಹೋಗ್ತದೆ, ದುಃಖಗಳು ಸ್ತೋತ್ರ ಎಲ್ಲವೂ ಲಯವಾಗ್ತದೆ. ಸ್ತೋತ್ರ, ದೊಡ್ಡ ಪರ್ವತದ ಹಾಗೆ ಇರುವಂಥ ಎಲ್ಲ ಕಷ್ಟಗಳು ಹಿಮದ ಹಾಗೆ ಕರಗಿ ಹೋಗ್ಬಿಡ್ತದೆ. ಯಾವಾಗ ನೀವು ದೇವರನ್ನು ಸ್ತುತಿಸುವಾಗ. ಯಾವಾಗಲೂ ಸ್ತುತಿಯ ಶಬ್ದ ನಮ್ಮ ಮುಂದೆ ಹೋಗಬೇಕು. ಯಾವಾಗಲೂ ಬಾಯಿ ತೆರೆದು ದೇವರನ್ನು ಸ್ತುತಿಸ್ರಿ. ಒಂದು ಅದ್ಭುತ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾನೆ. ಒಂದು ದಿನ ಚರ್ಚಲ್ಲಿ ಪಾಸ್ಟ್ರು ಪ್ರಸಂಗ ಮಾಡ್ತಾ ಇದ್ದರು. ಒಂದು 3 ಜನ ಅವರು ಚರ್ಚಿಗೆ ಬರದೇ ಇರೋರು ಎಲ್ಲೋ ಕಡೆಯಿಂದ ಬಂದ್ಬಿಟ್ಟು ಅವರು ವಾಕ್ಯ ಹೇಳುವಾಗ ಜೋರಾಗಿ ಕೂಗುವುದಕ್ಕೆ, ಪಾಸ್ಟ್ರನ್ನ ಕರೆಯುವುದಕ್ಕೆ, ಅವರಿಗೆ ಒಂಥರ ಹಾಸ್ಯ ಮಾಡಿ ಮಾತನಾಡುವುದಕ್ಕೆ ಏನೇನೋ ಡಿಸ್ಟರ್ಬ್ ಮಾಡ್ತಾಯಿದ್ರು. ಆಗ ಪಾಸ್ಟರ್ ಅವರು ಹೇಳಿದ್ರು, ಇಲ್ಲಿ ಗಲಾಟೆ ಮಾಡಬೇಡಿ, ನೀವು ಇಲ್ಲಿ ಸ್ವಲ್ಪ ಇರ್ರಿ, ಆರಾಧನೆ ಮುಗಿದ ಮೇಲೆ ನಿಮ್ಮ ಒಟ್ಟಿಗೆ ನಾನು ಮಾತನಾಡ್ತಾನೆ, ಈಗ ಬೇರೆಯವ್ರಿಗೆ ತೊಂದರೆ ಪಡಿಸಬಾರ್ದು ಅಂತೇಳಿ. ಈಗ 3 ಜನ ಎದ್ದು ನಿಂತ್ಕೊಂಡ್ಬಿಟ್ಟು ಆರಾಧನೆಗೆ ಮತ್ತೆ ಬಹಳ ಡಿಸ್ಟರ್ಬ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪಾಸ್ಟ್ರಿಗೆ ಗೊತ್ತಾಯಿತು ಇದು ಮನುಷ್ಯನ ಕಾರ್ಯ ಅಲ್ಲ, ಸೈತಾನನ ಕಾರ್ಯ ಅಂಥೇಳಿ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪ್ರಸಂಗ ನಿಲ್ಲಿಸಿಬಿಟ್ಟು ಈಗ ನಾವು ದೇವರನ್ನು ಸ್ತುತಿಸಲಿಕ್ಕೆ ಆರಂಭಿಸೋಣ ಅಂತೇಳಿ ಎಲ್ಲರ ಸ್ತೋತ್ರ ಸಭೆಯಾಗಿ ಏಕ ಮನಸ್ಸಿನಿಂದ ದೇವರನ್ನು ಸ್ತುತಿಸಲಿಕ್ಕೆ ಆರಂಭಿಸಿದಾಗ ಈ ಗಲಿಬಿಲಿ ಮಾಡಲಿಕ್ಕೆ ಬಂದಂಥ ಈ 3 ಜನ ಇದ್ದಾರೆ ನೋಡ್ರಿ, ಇವರೇ ಗಲಿಬಿಲಿ ಆಗಿಬಿಟ್ಟು ತಾಳಿಕೊಳ್ಳಲಾರದೆ ಆಲೆ ಬಿಟ್ಟು ಓಡಿ ಹೋಗ್ಬಿಟ್ರಂತ. ಯಾವಾಗ ದೇವರನ್ನು ಸ್ತುತಿಸಿದಾಗ. ಪ್ರೀತಿಯುಳ್ಳ ದೇವಜನರೇ, ಸ್ತುತಿಯ ಶಬ್ದದಲ್ಲಿ ಶತ್ರು ವಾಸ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಸಮಸ್ಯೆಗಳು ಬರುವಾಗ ನೀವು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿರಿ. ನಿಮಗೆ ತೊಂದರೆಗಳು ತಾನಾಗೇ ನೀಗಿ ಹೋಗಿಬಿಡ್ತದೆ. ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಪ್ರಾಣಕ್ಕಿಂತ ಹೆಚ್ಚಾಗಿ ನೀವು ಪ್ರೀತಿಸುವವರನ್ನು ಒಂದು ವೇಳೆ ಕಳೆದುಕೊಂಡಿದ್ದೀರಾ,
ಪಾಸ್ಟರ್ ಅದರಿಂದ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗನು ಮಗಳು ನನ್ನ ಅಳಿಯ ಸ್ತೋತ್ರ ನನ್ನ ಗಂಡ ಅದು ಯಾರನ್ನೋ ಕಳ್ಕೊಂಡಿದ್ದೇವೆ, ಬಹಳ ದುಃಖ ಇದೆ. ಆದರೆ ದೇವರನ್ನ ಸ್ತುತಿಸಲಿಕ್ಕೆ ಆರಂಭಿಸಿರಿ, ಅದರಿಂದ ಹೊರಗಡೆ ಬರ್ತೀರಾ. ನಿಮ್ಮ ಕಷ್ಟಗಳು ದುಃಖಗಳು ಎಲ್ಲವೂ ಮರೆಯಾಗ್ತದೆ. ಒಂದು ವೇಳೆ ಶತ್ರುಗಳು ಅಥವಾ ನಿಮ್ಮ ಸ್ವಂತದವರೇ ನಿಮಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಎದ್ದಿರಬಹುದು, ನೀವು ಸುಮ್ಮನೆ ಇರಬೇಡ್ರಿ, ದೇವರನ್ನ ಸ್ತುತಿಸಲಿಕ್ಕೆ ಆರಂಭಿಸಿರಿ. ಯಾವ ಸೈತಾನನ ಕ್ರಿಯೆಗಳು ಸಹ ನಿಮ್ಮ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಸ್ತುತಿಸುವಂಥ ಸ್ತುತಿಯ ಶಬ್ದ ನಿಮಗೆ ಜಯವನ್ನು ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ. ಹಾಗಿರುವುದಾದರೆ ಒಂದು ನಿಮಿಷ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ದೇವರನ್ನ ಒಂದು ನಿಮಿಷ ಸ್ತುತಿಸಲಿಕ್ಕೆ ಆರಂಭಿಸಿರಿ. ದೇವರೇ, ನೀನು ಒಳ್ಳೆಯವನು, ನೀನು ಮಹೋನ್ನತನು, ನೀನು ದೊಡ್ಡವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ನೀನು ಏಕಾಧಿಪತಿಯೋ, ರಾಜಾದಿರಾಜನು, ನಮಗಾಗಿ ಯುದ್ಧ ಮಾಡುವ ದೇವರು, ನಮಗಾಗಿ ನೂತನ ಬಾಗಿಲನ್ನು ತೆರೆಯುವ ದೇವರು. ಹಾಲೆಲ್ಲೂಯ, ನೀನು ಉನ್ನತನು, ನಿನ್ನ ಕೃಪೆಯ ಹಸ್ತ, ಸ್ತೋತ್ರ, ನಿನ್ನ ಕಾರ್ಯಗಳು, ನಿನ್ನ ನಂಬಿಗಸ್ತಿಕೆ ಯಾವಾಗಲೂ ಶ್ರೇಷ್ಠವಾಗಿದೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ದೇವರನ್ನು ಸ್ತುತಿಸಲಿಕ್ಕೆ ಆರಂಭಿಸಿರಿ. ಎಲ್ಲ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಮೇಲ್ಮೆಯಾಗಿಯೇ ದೇವರು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೆಹೋಷಾಫಾಟನು ದೇವರೇ ಸ್ತೋತ್ರ, ಸ್ತುತಿಸುವ ಜನರನ್ನು ಮುಂದಕ್ಕೆ ಕಳಿಸಿ ಸ್ತುತಿಸಿದಾಗ ಅವರ ಪರವಾಗಿ ನೀವು ಯುದ್ಧ ಮಾಡಿದ್ರಪ್ಪ. ನಮ್ಮ ಜೀವಿತದಲ್ಲಿ ಕೂಡ ಈ ದಿನಗಳಲ್ಲಿ ನಿಮ್ಮನ್ನು ಸ್ತುತಿಸುವಾಗ, ನಿನ್ನ ನಾಮವನ್ನು ಮೇಲೆ ಕೆತ್ತುವಾಗ ಅನೇಕರ ಜೀವಿತದಲ್ಲಿ ಬಿಡುಗಡೆಗಳು, ಅದ್ಭುತಗಳು, ಅತಿಶಯಗಳು ಸಂಭವಿಸಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ. ಈ ಸಮಯದಲ್ಲಿ ಸ್ತುತಿಸುತ್ತಲೇ ಈ ಪ್ರಾರ್ಥನೆಯನ್ನು ಸ್ತೋತ್ರ ಕೇಳುತ್ತಿರುವವರ ಒಬ್ಬೊಬ್ಬರ ಜೀವಿತದಲ್ಲಿ ಇರುವಂಥ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗೋಗ್ಲೆಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರನ್ನು ಸ್ತುತಿಸೋಣ, ಜೀವಿತದಲ್ಲಿ ಜಯವನ್ನು ಪಡೆದುಕೊಳ್ಳೋಣ. ದೇವರನ್ನ ಚೆನ್ನಾಗಿ ಸ್ತುತಿಸ್ರಿ, ದೇವರನ್ನ ಚೆನ್ನಾಗಿ ಸ್ತೋತ್ರ ಮಾಡಿರಿ. ದೇವರು ನಿಮಗಾಗಿ ಯುದ್ಧವನ್ನು ಮಾಡ್ತಾರೆ, ನಿಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸ್ತಾರೆ. ಹಾಗಾದರೆ ಇನ್ನೂ ಏಕೆ ತಡ ಮಾಡ್ತಾ ಇದ್ದೀರಾ? ನಿಮ್ಮ ಕೋಣೆಗೆ ಹೋಗ್ರಿ, ನಿಮ್ಮ ಹಾಲಲ್ಲೇ ಇದ್ದೀರಾ, ದೇವರನ್ನ ಸ್ತುತಿಸಲಿಕ್ಕೆ ಆರಂಭಿಸ್ರಿ. ನಿಮಗಾಗಿ ನಾನು ಪ್ರೇಯರ್ ಮಾಡ್ತಾನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.